ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನ ಜಿಲ್ಲಾ ಪ್ರತಿನಿಧಿಯ ಚುನಾವಣೆ 13ನೇ ತಾರೀಕು ನಡೀತಾ ಇದೆ. ಸಹಜವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಸ್ಪರ್ಧೆಗಳಿದ್ದಾರೆ. ನಾ ಹೆಚ್ಚು ಅಂತೇಳಿಂದ ಸ್ಪರ್ಧೆ ಒಂದು ಕಡೆಗಿರಲಿ. ರಘುನಾಥ್ರವರು ತಾವು ಸ್ಪರ್ಧೆಯನ್ನು ಮಾಡಿದ್ದಾರೆ. ಈ ಹಿಂದೆ ಕೇವಲ 455 ಮತಗಳ ಅಂತರದಿಂದ ಪರಾಭವಗೊಂಡಿದ್ದರು. ಅವ್ರ ಜೊತೆ ಅವತ್ತೂ ಜೊತೆಯೊಳಗಿದ್ದು ಕಂಕಣಬದ್ಧರಾಗಿ ಕಟಿಬದ್ಧರಾಗಿ ಕೆಲಸವನ್ನು ಮಾಡಿದಂಥವ್ರು ಸಿರುನಾಡು ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಸುದರ್ಶನಂ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಮೊದಲೇದಾಗಿ ನಮಸ್ಕಾರ. ನೇರವಾಗಿ ಹೇಳುವಂಥದ್ದಾದರೆ ಕಳೆದ ಬಾರಿ ನೀವು ಅವ್ರ ಜೊತೆಲಿದ್ರಿ, ಯಾಕೆ ಸೋಲಾಯಿತು ಗೊತ್ತು. ಈ ಬಾರಿ ಯಾಕೆ ಗೆಲ್ತೀರಿ? ಹೇಗಿದೆ ವಾತಾವರಣ? ಮೊದಲನೇದಾಗಿ ಸುದ್ದಿ ಮೃದಂಗ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಅತ್ಯಂತ ಸೂಕ್ತವಾಗಿದೆ ಅಂತ ನಾನು ಭಾವಿಸ್ತೀನಿ. ಹಿಂದೆ ಅವರು ಈ ಚುನಾವಣಾ ಅಖಾಡಕ್ಕೆ ಇಳಿಯುವುದಕ್ಕೆ ಮುಂಚೆ ಪ್ರಪ್ರಥಮವಾಗಿ ನಮ್ಮ ಮಾರ್ಗದರ್ಶಿಗಳಾದಂಥ ಶ್ರೀ ನ್ಯಾಯಮೂರ್ತಿಗಳಾದ ಎನ್ ಕುಮಾರ್ ಅವರೊಡನೆ ಸಂಪರ್ಕ ಮಾಡಿ ಅವರ ಅಭಿಲಾಷೆಯನ್ನು ವ್ಯಕ್ತಪಡಿಸಿದಾಗ ಅವರು ಮೊದಲು ಕಳಿಸಿದ್ದು ನನ್ನ ಹತ್ರ. ನಮ್ಮ ಸಿರಿನಾಡು ಮಹಾಸಭಾದ ಅಧ್ಯಕ್ಷರಿದ್ದಾರೆ, ಅವರನ್ನು ನೀವು ಸಂಪರ್ಕ ಮಾಡಿ ಅಂತ ಹೇಳ್ಬಿಟ್ಟು. ನಾನು ಈ ವಿಚಾರನ ಯಾಕೆ ಹೇಳ್ತೀನಿ ಅಂತಂದರೆ, ಹಿಂದಿನ ಚುನಾವಣೆಯಲ್ಲಿ ರಘುನಾಥ್ರವರಿಗೆ ಇದ್ದಂಥ ಬೆಂಬಲ ಅಂತಂದರೆ ನಮ್ಮ ಉಪಪಂಗಡಗಳು, ಎಲ್ಲ ಉಪಪಂಗಡಗಳು ಸೇರಿ ಅವರು ಮೊಟ್ಟ ಮೊದಲ ಬಾರಿಗೆ ಈ ಚುನಾವಣೆಗೆ ಸ್ಪರ್ಧಿಸಿದರೂ ಕೂಡ ಪ್ರಬಲ ಪ್ರತಿಸ್ಪರ್ಧಿಯರಡೆ ಅವರು ಪ್ರಬಲವಾಗಿ ಸ್ಪರ್ಧೆಯನ್ನು ನೀಡಿ ಕೇವಲ 228 ಮತಗಳ ಅಂತರ ಮಾತ್ರದಲ್ಲಿ ಸೋತರು. ಈ ಬಾರಿ ಹಿಂದಿನ ಸಾರಿ ಅವರು ಪರಾಭವವಾಗೋದಕ್ಕೆ ಹಲವಾರು ಕಾರಣಗಳಿವೆ. ಯಾಕೆ ಅಂತಂದರೆ ನಾನು ಅದನ್ನೇನಾದರೂ ಹೇಳಿದರೆ ನಾವು ಇನ್ನೊಬ್ಬರ ಮೇಲೆ ದೂರ ಹೇಳಿದಾಗುತ್ತೆ. ಅದನ್ನು ಹೇಳಲ್ಲ, ನಾವು ಸೋಲನ್ನು ಒಪ್ಕೊಂಡಿದ್ದೀವಿ. ಆದರೆ ಈ ಬಾರಿ ನಮಗೆ ಹೆಚ್ಚಿನ ಉತ್ಸಾಹ ಬರ್ತಾ ಇದೆ ಅಂತಂದರೆ, ನಮಗೆ ಲಕ್ಷ್ಮೀಕಾಂತರವರ ಏನಿದೆ ತಂಡ, ಆ ತಂಡದ ಬೆಂಬಲ ಬಂದಿರತಕ್ಕಂಥದ್ದು. ಮತ್ತು ಈ ಹಿಂದಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ UV ಶ್ರೀನಿವಾಸ ಮೂರ್ತಿಯವರು ಇರ್ಬೋದು, MRV ಪ್ರಸಾದರ ಇರ್ಬೋದು, ಆಮೇಲೆ CVL ಶಾಸ್ತ್ರಿಗಳು ಇರ್ಬೋದು, BNV ಸುಬ್ರಹ್ಮಣ್ಯ, ಇವರೆಲ್ಲರ ಆಶೀರ್ವಾದ ಸಿಕ್ಕಿರೋದರಿಂದ. ಯಾಕೆಂದರೆ ಈ BNV ಸುಬ್ರಹ್ಮಣ್ಯ, CVL ಶಾಸ್ತ್ರಿ, MRV ಪ್ರಸಾದ್ ಇವ್ರದ್ದು ತಂಡ ಅಲ್ಲ, ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಥರದಲ್ಲಿ ಅವರ ಶಿಷ್ಯವಂತಿದ್ದಾರೆ. ಹಾಗಾಗಿ ಅವರ ಆಶೀರ್ವಾದ ಇರೋದ್ರಿಂದ ನಾವೆಲ್ಲರೂ ಕೂಡ ಅವರ ಬೆಂಬಲದೊಂದಿಗೆ ನಾವು ರಘುನಾಥ್ರವರಿಗೆ ಸಪೋರ್ಟ್ ಮಾಡ್ತಿದ್ದೀವಿ. ಈ ಬಾರಿ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಬಂದಿದೆ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಇದೆ. ಈ ಅಭಿಪ್ರಾಯವನ್ನು ನಾನು ಖಂಡಿತವಾಗಿ ಒಪ್ತೀನಿ. ಯಾಕೆಂದರೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂದರೆ, ಈ ಹಿಂದಿನ ಚುನಾವಣೆಯಲ್ಲಿ ನಮ್ಮ ರಘುನಾಥ್ರವರ ತಂಡ ರಾಜ್ಯಾದ್ಯಂತ ಸುತ್ತಿ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಬಗ್ಗೆ ಸಾಕಷ್ಟು ಪ್ರಸಾರ ಮಾಡಿ ಒಂದು ಧೂಳೆಬ್ಬಿಸಿದರು ಅಂತಕ್ಕಂಥದ್ದು ಕೂಡ ನನ್ನ ಮನಸ್ಸಿನಲ್ಲಿದೆ. ಅದರ ಪರಿಣಾಮ ಸುಮಾರು ಹೆಚ್ಚಿನ ಸದಸ್ಯತ್ವ ಆಗಿದೆ. ಹಾಗಾಗಿ ನಾನು ಎಲ್ಲ ವಿಚಾರದಲ್ಲೂ ಹೇಳ್ತಿದ್ದೀನಿ. ಪ್ರತಿಯೊಂದು ಕಡೆಯೂ ನಾನು ಕೂಡ ಅವ್ರ ಕಡೆ ಪ್ರವಾಸ ಮಾಡಿದ್ದೀನಿ. ಈ ಬಾರಿ ರಘುನಾಥ್ರವರಿಗೆ ಜಯ ನಿಶ್ಚಿತ. ಅವರು ಅಂದ್ಕೊಂಡಿರ್ತಕ್ಕಂಥ ಸೇವೆ ನಿಜವಾಗಿ ಕೂಡ ಅವರು ಮಾಡೋದಕ್ಕೆ ನಮ್ಮ ಬಾಂಧವರು ಎಲ್ಲರೂ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥದ್ದನ್ನು ನನಗೆ ನಂಬಿಕೆ ಇದೆ ಅಂತಕ್ಕಂಥದ್ದು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಧನ್ಯವಾದ. ಸುದರ್ಶನಂ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋರು. ಕಳೆದ ಬಾರಿ ಪರಾಭವ ಆಯಿತು, ನಾವು ಒಪ್ಕೊಂಡಿದ್ದೀವಿ. ಯಾಕಾಯಿತು, ಏನಾಯಿತು ಅನ್ನುವಂಥ ವಿಶ್ಲೇಷಣೆ ಬೇಡ. ಈ ಬಾರಿ 100ಕ್ಕೆ 100 ಜಯ ನಮ್ಮದೇ. ಯಾಕೆ ಅಂತೇಳಿದ್ರೆ ಎಲ್ಲ ಒಳಪಂಗಡಗಳು ಕಳೆದ ಬಾರಿ ಬೆಂಬಲಿಸಿದರು. ಈ ಬಾರಿಯೂ ಆ ಬೆಂಬಲ ಮುಂದುವರೆದಿದೆ. ಅದಲ್ಲದಲ್ಲೇ CVL ಶಾಸ್ತ್ರಿ, BNV ಸುಬ್ರಹ್ಮಣ್ಯ, MRV ಪ್ರಸಾದ್, UV ಶ್ರೀನಿವಾಸ ಮೂರ್ತಿ, ಲಕ್ಷ್ಮೀಕಾಂತರ ಇಡೀ ತಂಡ ನಮ್ಮ ಬೆಂಬಲಕ್ಕಿದೆ. ಹಾಗಾಗಿ ಈ ಬಾರಿ ಜಯ ನಮ್ಮದೇ. ಜಯ ಅಂತ ನಾವು ಬೀಗೋದಿಲ್ಲ, ನಿಮ್ಮ ಸೇವೆ ಮಾಡ್ತೀವಿ, ಅದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಸುದರ್ಶನಂ ಅವರು ಹೇಳಿದ್ದಾರೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಹತ್ರ ಬರ್ತಾರೆ. ನಮಸ್ಕಾರ.